ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ DC10 ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ವಿಡಿಯೋ ಇರ್ತದಪ್ಪ ಅಂದರೆ ಯೂಟ್ಯೂಬ್ ತಮ್ನಲ್ಲಿ ಹಾಕ್ಲಿಕ್ಕೆ ಇರ್ತದೆ. ಓಕೆ, ಈಗ ಟೆಕ್ನಾಲಜಿ ವಿಡಿಯೋ ಮಾಡೋರು ಯೂಟ್ಯೂಬ್ ತಮ್ನಲ್ಲಿ ಹಾಕ್ತಿರಲ್ಲ, ಆ ಥರ ತಮ್ನಲ್ನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದು ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡೋದು ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತೆ. ಸೊ ಪ್ರತಿದಿನ ವೀಡಿಯೋ ಹಾಕ್ತಿರ್ತೀನಿ. ಯಾಕಪ್ಪ ಅಂದರೆ ಸ್ವಲ್ಪ ಡಿಲೇ ಆಗಿತ್ತು ವೀಡಿಯೋ ಹಾಕುವಂಥದ್ದು. ಇನ್ನು ಪ್ರತಿದಿನ ನಿಮಗೆ ವೀಡಿಯೋ ಬರ್ತಿರ್ತದೆ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಮತ್ತು ಆಲ್ ಆಫ್ ಟೆಕ್ ವೀಡಿಯೋಸ್ ಬರ್ತಿರ್ತದೆ. ಸೊ ಇನ್ನು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ಏನು ಮಾಡ್ತೀನಪ್ಪ ಅಂದರೆ ನಾನು ವೀಡಿಯೋನ ಫುಲ್ ನೋಡಬೇಕಾಗುತ್ತೆ. ಓಕೆ, ಒಂದು ಸ್ಟೆಪ್ ಮಿಸ್ ಆದರೂ ಕೂಡ ತಮ್ನಲ್ಲೂ ಮಿಸ್ ಆಗ್ತಿರ್ತದೆ. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ ಈಗ ಜಸ್ಟ್ ಒಂದು ಫೋನ್ ಇರೋ ಕಾರಣ ನಾನು ಇನ್ನೂ ಫೇಸ್ ತೋರಿಸೋದಿಲ್ಲ. ಓಕೆ, ಫೇಸು ತೋರಿಸೋದಿಲ್ಲ. ಸೊ ನೆಕ್ಸ್ಟ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಾನು ಡೈರೆಕ್ಟ್ ಹಾಕಿರ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟೆಡ್ ದಿ ವಿಡಿಯೋ ಗೈಸ್. ಬರ್ರಿ, ಇವಾಗ ಏನು ಮಾಡಬೇಕಪ್ಪ ಅಂದರೆ ಫಸ್ಟಿಗೆ ನೀವು ಪ್ಲೇಸ್ಟೋರಿಗೆ ಹೋಗ್ಬೇಕಾಗುತ್ತೆ. ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಒಂದು ಆ್ಯಪ್ನ ಡೌನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆ್ಯಪ್ ಯಾವ ಆ್ಯಪಪ್ಪ ಅಂದರೆ ಫಿಕ್ಸ್ ಎ ಲ್ಯಾಬ್ ನೋಡ್ಕೊಂಡು ಫಿಕ್ಸ್ ಲ್ಯಾಬ್. ಓಕೆ, ಫಿಕ್ಸ್ ಲ್ಯಾಬ್ ಅಂತ ಬಂದಿದೆ ನೋಡ್ಕೊ, ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನನಗೆ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಮಾಡ್ಕೊಳ್ತೀನಿ. ನಾನು ಜಸ್ಟ್ ಅಪ್ಡೇಟ್ ಮಾಡ್ಕೊಳ್ತೀನಿ. ಅಪ್ಡೇಟ್ ಮಾಡಿಕೊಂಡು ನಾನು ನಿಮಗೆ ನೋಡ್ಕೊಳ್ಳಿ 13.17 ಇದೆ, ಅದು ಡೌನ್ ಮಾಡ್ಕೋಬೇಕಾಗುತ್ತೆ. ನೀವು ಡೌನ್ ಮಾಡ್ಕೊಂಡು ನೀವು ಏನು ಮಾಡಬೇಕಪ್ಪ ಅಂದರೆ ನಾನು ಹೇಳ್ತೀನಿ ನೋಡಿ, ಅದೇ ಥರ ಮಾಡಿದರೆ ನೀವು ಒಂದು 10-15 ನಿಮಿಷ ವೀಡಿಯೋನ ಕೊನೆ ತನಕ ನೋಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮಗೆ ಸ್ಟೆಪ್ ಗೊತ್ತಾದರೆ ನೀವು ಮಾಡ್ಕೋಬೋದಾಗುತ್ತೆ. ಇವಾಗ ನೋಡ್ಕೊಳ್ಳಿ, ಓಪನ್ ಮಾಡ್ಕೊಂಡು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಓಕೆ, ಈ ಥರ ಇಂಟರ್ಫೇಸ್ ಸಿಗುತ್ತೆ. ನಾನು ಸ್ವಲ್ಪ ಸ್ಪೀಡ್ ಹೇಳ್ತಿದ್ದೀನಿ, ಸೊ ನೀವು ಸ್ವಲ್ಪ ಲೆಂತ್ ಸ್ಪೀಡ್ನ ಡೌನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಪ್ಪ ಅಂದರೆ ವಿಡಿಯೋ ಲಾಂಗ್ ಆಗಬಾರ್ದಲ್ಲ, ಅದಕ್ಕೆ ನಾನು ಸ್ವಲ್ಪ ಸ್ಪೀಡ್ ಹೇಳ್ತಾ ಹೋಗ್ತೀನಿ. ನ್ಯೂಸ್ ಕೂಡ ಅದನ್ನೇ ಫಾಲೋ ಮಾಡಿ ಅಂತ ಹೇಳ್ತಾ ನೋಡ್ಕೊಳ್ಳಿ. ಇವಾಗ ಇಲ್ಲಿ ನ್ಯೂ ಟೆಕ್ಸ್ಟ್ ಇದೆ. ಓಕೆ, ಕಾಣಿಸ್ತಿದೆಯಲ್ಲ, ಇದನ್ನು ಏನು ಮಾಡಬೇಕಪ್ಪ ಅಂದರೆ ನೀವು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಡಿಲೀಟ್ ಮಾಡ್ಕೊಂಡು ಇವಾಗ ಅದು ಡಿಲೀಟ್ ಆಯ್ತಲ್ಲ, ಇವಾಗ ನಮಗೇನು ಬೇಕು, ಯೂಟ್ಯೂಬ್ ಥಂಬ್ನೇಲ್ ಬೇಕು. ಓಕೆ, ಥಂಬ್ನೇಲ್ ಸೈಜ್ ಇಟ್ಕೊಳ್ಳುವ. ಇವಾಗ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ನೋಡ್ಕೊಳ್ಳಿ, ಇಲ್ಲಿ 3 ಡಾಟ್ ಕಾಣಿಸ್ತಿದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಏನಿದೆ ಯೂಸ್ ಇಮೇಜ್ ಫ್ರಮ್ ಗ್ಯಾಲರಿ, ಮತ್ತು ಫುಲ್ ಸ್ಕ್ರೀನ್ ಯೂಸ್ ಇಮೇಜ್ ಫ್ರಮ್ ಕ್ಯಾಮ್ರಾ. ಓಕೆ, 4th ಒನ್ ಎಕ್ಸ್ಪೋರ್ಟ್ ಇಮೇಜ್, 5th ಒನ್ ಓಕೆ 5ನೇದು ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇಲ್ಲಿ ಮೇಲೆ ನೋಡ್ಕೊಳ್ಳಿ ಅಸ್ಪೆಕ್ಟ್ ಮತ್ತು ರೇಟಿಯೋ. ಓಕೆ, ರೇಟಿಯೋ ಇದೆ, ಕೆಳಗೆ ಕಾಸ್ಟಮ್ ಇದೆ. ಇಲ್ಲಿ ಫಸ್ಟ್ ಅದು ವಿಡ್ತ್ ಮತ್ತು ಹೈಟ್ ಇದೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕಾಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕಾಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಕಾಸ್ಟಮ್ ಸ್ಕ್ವೇರ್ ಮತ್ತು ಪ್ರೊಫೈಲ್ ಪಿಕ್ಚರ್ ಸ್ಕ್ವೇರ್ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅದು ಬೇರೆ. ಓಕೆ, ಯೂಟ್ಯೂಬ್ ಚಾನಲ್ ಬ್ಯಾನರ್. ಓಕೆ, ಇಲ್ಲಿ ನೋಡ್ಕೊ ಯೂಟ್ಯೂಬ್ ಥಂಬ್ನೇಲ್. ಓಕೆ, ಯೂಟ್ಯೂಬ್ ಥಂಬ್ನೇಲ್. ಸೆಕೆಂಡ್ 6th ಒನ್ ಫೇಸ್ಬುಕ್ ಕವರ್ ಹಾರ್ಟ್ ಅಂತಿದೆ. ಓಕೆ, ನೀವೇನು ಮಾಡಬೇಕಪ್ಪ ಅಂದರೆ ಯೂಟ್ಯೂಬ್ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಇವಾಗ ಏನು ಬೇಕಪ್ಪ ಅಂದರೆ ನೀವು ನಿಮ್ಮ ಇಮೇಜ್ ಇದ್ದರೆ ಇಮೇಜನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ನಿಮಗೆ ಈ ಥರ ಇದೆಯಲ್ಲ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ರೌಸರ್ ಇದೆಯಲ್ಲ, ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಲ್ಬಮ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆಲ್ಬಮ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇನ್ ನೋಡ್ಕೊಳ್ಳಿ, ಇಲ್ಲಿ ಕೆಲವು ಡೌನ್ಲೋಡ್ಸ್ ಇದೆ. ಓಕೆ, ಈ ಥರ ಡೌನ್ಲೋಡ್ಸ್ ನಾನು ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ಇವಾಗ ಎಕ್ಸಾಂಪಲ್ ನಾನು ಯಾವ ಥರ ವೀಡಿಯೋ ಮಾಡ್ತೀನಿ ಅದೊಂದು ಫೋಟೋನ ಹಾಕ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ ನೋಡ್ಕೊಳ್ಳಿ, ನಾನು ಜಸ್ಟ್ ಒಂದು ಈ ಫೋಟೋ ಹಾಕ್ಕೊಳ್ತೀನಿ. ಓಕೆ, ಈ ಫೋಟೋ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಓಕೆ, ನಾನು ಈ ಥರ ಕಟ್ ಮಾಡ್ಕೊಳ್ಳಿ. ನಾನು ನೋಡ್ಕೊಳ್ಳಿ ಇದು ಫುಲ್ ಇಟ್ಕೊಳ್ತೀನಿ. ನೋಡ್ಕೊಳ್ಳಿ, ಈ ಥರ ಇಟ್ಕೊಳ್ತೀನಿ. ಓಕೆ, ಸೈಜ್ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮಗೆ ಇಲ್ಲಿ ಏನು ಬೇಕಪ್ಪ ಅಂದರೆ ನಿಮಗೆ ಇಲ್ಲಿ ಕಾಪಿ ಕೂಡ ಮಾಡ್ಕೊಳ್ಬೋದು. ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಇವಾಗ ಇಷ್ಟ ಆಯ್ತಲ್ಲ, ಇದನ್ನು ಇದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಕೆಳಗಿದೆಯಲ್ಲ ಲೇಯರ್ ಮೇಲೆ ಕ್ಲಿಕ್ ಮಾಡಿ
ಇದನ್ನು ಲಾಕ್ ಮಾಡ್ಕೊಳ್ಳಿ. ಓಕೆ, ಲಾಕ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಓಕೆ ಇಲ್ಲಿ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಶೇಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು, ಯಾಕಪ್ಪ ಅಂದರೆ ಅಲ್ಲಿ ಬರ್ಕೊಳ್ಬೇಕಾಗುತ್ತೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್ ಅಂತ ಬರ್ಕೊಳ್ಬೇಕಾಗುತ್ತೆ. ಓಕೆ, ಯೂಟ್ಯೂಬ್ ಥಂಬ್ನೇಲ್ ಅಂತ ಬರ್ಕೊಳ್ಬೇಕಾಗುತ್ತೆ. ಹೌ ಟು ಕ್ರಿಯೇಟು ಫಸ್ಟ್ ಬರ್ಕೊಳ್ತೀನಿ ನೋಡ್ಕೊಳ್ಳಿ. ನಿಮ್ಮ ಮುಂದೆ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಓಕೆ, ತೋರಿಸ್ತೀನಿ ನೋಡ್ಕೊಳ್ಳಿ. ಈ ಥರ ಬರ್ಕೊಂಡು ನೋಡ್ಕೊಳ್ಳಿ, ತೋರಿಸ್ತೀನಿ. ನಮಗೆ ಇಷ್ಟು ಬೇಕು. ಓಕೆ, ಸೈಜಲ್ಲಿ ಇಟ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಓಕೆ, ನಾನು ರೆಡ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟ್ರೋಕ್ಸ್ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ಯಾಕಪ್ಪ ಅಂದರೆ ಇದು ನಮಗೆ ಚೆಂದ ಕಾಣಬೇಕಲ್ಲ. ಓಕೆ, ಬಾರ್ಡರ್ ಲೈನ್. ಓಕೆ, ರೆಡ್ ಬಾರ್ಡರ್ ಲೈನ್. ಇವಾಗ ಏನು ಮಾಡ್ತೀರಪ್ಪ ಅಂದರೆ ಇದನ್ನು ಬ್ಯಾಕ್ ತೊಗೊಳ್ತೀನಿ. ಓಕೆ, ಫ್ರಂಟು ಬ್ಯಾಕ್. ನನ್ನ ಫೋಟೋ ಮೇಲೆ ಬಂತು. ಓಕೆ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಓಕೆ ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದರೆ ನಾನು ಏನು ಮಾಡ್ತೀನಪ್ಪ ಅಂದರೆ ಜಸ್ಟ್ ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ತೀನಿ. ಓಕೆ, ನೋಡ್ಕೊ. ಯಾಕಪ್ಪ ಅಂದರೆ ನನ್ನ ಫೋಟೋ ಇಷ್ಟಿರಬೇಕು. ಇನ್ನೂ ಸ್ವಲ್ಪ ಬೇಕಾದರೆ ಚಿಕ್ಕದು ಮಾಡ್ಕೊ, ಇಷ್ಟೇ ಇರಲಿ. ಓಕೆ, ಇವಾಗ ನೋಡ್ಕೊಳ್ಳಿ, ನಾವು ಬ್ಯಾಕ್ಗ್ರೌಂಡ್ನ ಕಲರ್ ಯಾಕೆ ಚೇಂಜ್ ಮಾಡ್ಬೇಕು ಅನಿಸ್ತಿದೆ. ಸೊ ಕಲರ್ನ ಚೇಂಜ್ ಮಾಡ್ಕೊಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ನಮಗೆ ಇಲ್ಲಿ ಈ ಥರ ಇರ್ತದೆ. ಇಲ್ಲಿ ಫೋರ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಫೋರ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಆಲ್ರೆಡಿ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ಈ ಥರ ಇರುತ್ತೆ, ಮತ್ತು ಈ ಥರ ಇದೆ. ನಿಮ್ಗೆ ಯಾವ್ದು ಬೇಕೋ ಆ ಥರ ಇಟ್ಕೊಳ್ಳಿ. ನಾನು ಈ ಥರ ಇಟ್ಕೊಳ್ತೀನಿ. ಓಕೆ, ಈ ಥರ ಇಟ್ಕೊಂಡು ಇವಾಗ ಏನು ಮಾಡ್ಕೊಳ್ತೀನಿ, ಅದ್ರ ಮೇಲೆ ಬರ್ಕೊಳ್ತೀನಿ. ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೌ ಟು ಕ್ರಿಯೇಟ್ ಅಂತ ಬರ್ಕೊಳ್ತೀನಿ. ನೋಡ್ಕೊಳ್ಳಿ, ಹೌ ಟು ಕ್ರಿಯೇಟ್. ಓಕೆ, ಇಷ್ಟು ಬರ್ಕೊಳ್ತೀನಿ. ಬರ್ಕೊಂಡು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಮಾಡಿಕೊಂಡು ನೋಡ್ಕೊಳ್ಳಿ, ಇಲ್ಲಿ ಫಾಂಟ್ ಅಂತ ಇದೆ. ಓಕೆ, ಫಾಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫಾಂಟ್ ಬೇಕೋ ಆ ಫಾಂಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಂಡು ನಾನು ಈ ಥರ ಫಾಂಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನೋಡಲಿಕ್ಕೆ ಸ್ವಲ್ಪ ಚೆಂದ ಕಾಣಿಸ್ತಿದೆ. ಓಕೆ, ನೋಡ್ಕೊಳ್ಳಿ. ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ, ಹೌ ಟು ಕ್ರಿಯೇಟ್ ಅಂತಿದೆ. ಇಲ್ಲಿ ಕೆಳಗೆ ಯೂಟ್ಯೂಬ್ ಥಂಬ್ನೇಲ್ ಅಂತ ಕೊಡ್ತೀನಿ. ನೋಡ್ಕೊಳ್ಳಿ. ಇವಾಗ ನೆಕ್ಸ್ಟು ಏನು ಮಾಡ್ತೀರಪ್ಪ ಅಂದರೆ ಇದನ್ನು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಇದು 3 ಕೂಡ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಇದೇ ಥರ ಇನ್ನೊಂದು ಬೇಕಲ್ಲ ನಮಗೆ. ಇಲ್ಲಿ ರೆಡ್ ಕಲರ್ ಕೆಂಪು ಕಲರ್ ಕಾಣಿಸ್ತಿದಲ್ಲ, ಅದ್ಮೇಲೆ ಲಾಕ್ ಪಕ್ಕದಲ್ಲಿ ಒಂದು ಲೇಯರ್ ಕಾಣಿಸ್ತಿದೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಈ ಥರ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡಿಕೊಂಡು ಇದನ್ನು ಇನ್ನೊಂದು ಕೂಡ ಇದೇ ಥರ. ಓಕೆ, ಇವಾಗ ಫೋಟೋನ ಮೇಲೆ ತಗೊಳ್ಳುವ. ಓಕೆ, ಈ ಥರ ಸಿಗುತ್ತೆ. ಇವಾಗ ಏನು ಮಾಡ್ತೀರಪ್ಪ ಅಂದರೆ ಇದನ್ನು ಕಲರು ಚೇಂಜ್ ಮಾಡ್ಕೊಳ್ತೀನಿ ನಾನು. ನೋಡ್ಕೊಳ್ಳಿ, ತುಂಬ ಈಸಿ ಗೈಸ್, ಯಾರು ಅಷ್ಟೇನು ಕಷ್ಟಪಡಬೇಕಂತಿಲ್ಲ. ಈ ಥರ ಇದು ಮಾಡಿಕೊಂಡು ಇವತ್ತು ಯೂಟ್ಯೂಬ್ ಅಂತ ಬರ್ಕೊಳ್ತೀನಿ. ನೋಡ್ಕೊಳ್ಳಿ, ಸೇಮ್ ಮೆಥಡಲ್ಲಿ ಇದನ್ನು ಕೂಡ ಕಾಪಿ ಮಾಡಿಕೊಂಡು ಅಲ್ಲಿ ಬರ್ಕೊಳ್ಬೇಕಾಗುತ್ತೆ ಯೂಟ್ಯೂಬ್. ಓಕೆ, ಟ್ಯೂಬ್ ಈ ಥರ ನೋಡ್ಕೊಳ್ಳಿ. ಇದನ್ನು ಕಲರ್ನ ಚೇಂಜ್ ಮಾಡ್ಕೊಳ್ತೀನಿ ನಾನು. ನೋಡ್ಕೊಳ್ಳಿ, ಕಲರ್ನ ಚೇಂಜ್ ಮಾಡ್ಕೊಳ್ತೀನಿ. ಇವಾಗ ಸ್ಟ್ರೋಕ್ ಹಾಕಿದ್ದೀನಲ್ಲ ಅದನ್ನು ವೈಟ್ ಇಟ್ಕೊಳ್ತೀನಿ ನಾನು. ನೋಡ್ಕೊಳ್ಳಿ, ಇವಾಗ ಕೆಳಗೆ ಥಂಬ್ನೇಲ್ ಕೊಡ್ತೀನಿ. ಯೂಟ್ಯೂಬ್ ಥಂಬ್ನೇಲ್ 2024 and 5 24-25 ಕೊಡ್ತೀನಿ. ನೋಡ್ಕೊಳ್ಳಿ, ಯೂಟ್ಯೂಬ್ ಥಂಬ್ನೇಲ್ ಇದೆ. ಸೇಮ್ ಇವಾಗ ಅದೇ ಥರ ವಾಪಸ್ಸು ಇದನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ಇಲ್ಲಿ ಕೆಳಗೆ ತೊಗೊಳ್ಬೇಕಾಗುತ್ತೆ. ಫೋಟೋನ ಮೇಲೆ ತೊಗೊಳ್ಬೇಕಾಗುತ್ತೆ.
ನೋಡ್ಕೊಳ್ಳಿ. ಓಕೆ, ಯೂಟ್ಯೂಬ್ ಇದನ್ನು ವೈಟ್ ಇಟ್ಕೊಳ್ತೀನಿ ನಾನು. ಇವಾಗ ನೋಡ್ಕೊಳ್ಳಿ, ವೈಟ್ ಇಟ್ಕೊಳ್ತೀನಿ ಕಲರ್. ವೈಟ್ ಇಲ್ಲ, ಎಲ್ಲ ಇಟ್ಕೊಳ್ತೀನಿ. ಓಕೆ, ಎಲ್ಲ ಇರಲಿ. ಇವಾಗ ಇಲ್ಲಿ ಬರ್ಕೋಬೇಕಲ್ಲ. ಇವಾಗ ನೋಡ್ಕೊಳ್ಳಿ. ಓಕೆ, ಯೂಟ್ಯೂಬ್ ಥಂಬ್ನೇಲ್. ಓಕೆ, ಈ ಥರ ಬರ್ಕೊಂಡು ಇದನ್ನು ಇಲ್ಲಿ ಹಾಕ್ತೀನಿ. ಕಲರ್ನ ಚೇಂಜ್ ಮಾಡ್ಕೋ. ಮಾಡ್ಕೊತೀನಿ ನೋಡ್ಕೊಳ್ಳಿ. ಓಕೆ, ಇವಾಗ ಇಲ್ಲಿ ಕೆಳಗೆ ನೋಡ್ಕೊಳ್ಳಿ. ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇನ್ನೊಂದು ಕಾಪಿ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಸೇಮ್ ಮೆಥಡ್. ಓಕೆ, ಇದನ್ನು ಕಾಪಿ ಮಾಡಿಕೊಂಡು ಕೆಳಗೆ ತೊಗೊಂಬನ್ನಿ. ಓಕೆ, ಇಷ್ಟು ತೊಗೊಂಡು ಏನು ಮಾಡ್ತೀನಪ್ಪ ಅಂದ್ರೆ ಈಗ ಇಲ್ಲಿ 2000 ಇಲ್ಲ, ಇದು ಬೇಡ ಗೈಸ್, ಇದು ಬೇಡ. ಜಸ್ಟ್ ಇವಾಗ ನಾನು ಇಲ್ಲಿ ನೋಡ್ಕೊಳ್ಳಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬರ್ಕೊಳ್ತೀನಿ. ನೋಡ್ಕೊಂಡು 2024-25. ಓಕೆ, ಈ ಥರ ಇಟ್ಕೊಂಡು ಇವಾಗ ಏನು ಮಾಡ್ತೀನಿ, ಫಾಂಟ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು. ನೋಡ್ಕೊಳ್ಳಿ, ಸೇಮ್ ಫಾಂಟ್ನ ಈ ಫಾಂಟ್ನ ಆ್ಯಡ್ ಮಾಡ್ಕೊತೀನಿ. ಈ ಫಾಂಟ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಲೆಂತ್ ಕೊಡ್ತೀನಿ. ನೋಡ್ಕೊಳ್ಳಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಆ ಥರ ಆ್ಯಡ್ ಮಾಡಿಕೊಂಡು ಇವಾಗ ಬ್ಲ್ಯಾಕ್ ತೊಗೊಂಡು ನೋಡ್ಕೊಳ್ಳಿ, ಈ ಥರ ಇರುತ್ತೆ 2024-25. ಓಕೆ, ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ನೋಡ್ಕೊಳ್ಳಿ, ಇದೇ ಥರ ತಮ್ಮನ್ನು ಕ್ರಿಯೇಟ್ ಮಾಡಿ ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಇದೇ ಥರ ಇದ್ದರೆ ಸಿಂಪಲ್ಲಾಗಿದ್ದರೆ ಇದೇ ಥರ ಇರುತ್ತೆ. ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ ಡೌನ್ ಮಾಡ್ಕೊಂಡು ನಿಮಗೆ ಗ್ಯಾಲರಿಗೆ ಯಾವ ಥರ ಬಂದಿರ್ತದೆ ಅದನ್ನು ಕೂಡ ಹೇಳ್ಕೊಟ್ಟಿರ್ತೀನಿ. ಇವಾಗ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ವಿಡಿಯೋ ಎಲ್ಲ ಕಂಪ್ಲೀಟ್ ಆಯಿತು. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಂಡು PNG ಮೇಲೆ ಕ್ಲಿಕ್ ಮಾಡಿ ಕಸ್ಟಮ್. ಓಕೆ, ಮೀಡಿಯಮ್ ಕೊಡ್ಕೊಂಡು ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಕೂಡ ಸಿಗುತ್ತೆ ಅಡ್ವರ್ಟೈಸ್ಮೆಂಟ್. ಅದು ಸಿಕ್ಕಾಗ ಇವಾಗ ನೋಡ್ಕೊಂಡು ತೋರಿಸ್ತೀನಿ. ಬಂದಿದೆಯಲ್ಲ, ಕಾಣಿಸ್ತಿದೆ, ಬಂದಿದೆ. ಇದೇ ಥರ ತಮ್ನಲ್ಲಿ ಮಾಡಿಬಿಟ್ರೆ ಸೊ ಯೂಟ್ಯೂಬ್ಗೆ ತಮ್ನಲ್ಲಿ ಯಾವ ಥರ ಆ್ಯಡ್ ಮಾಡ್ಕೋದು ಅನ್ನೋದು ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತಿರ್ತೀನಿ. ಗೈಸ್ ನೋಡಿ, ಈ ಥರ ವೀಡಿಯೋ ಮಾಡಬೇಕಾಗುತ್ತೆ. ಓಕೆ, ತಮ್ನೆಲ್ಲ ಯಾವ ಥರ ಹಾಕೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಇನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು, ಯಾವ ಥರ ಅಪ್ಲೋಡ್ ಮಾಡೋದು ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಹೋಗಿ ವೀಡಿಯೋ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ. ಟೇಕ್ ಕೇರ್, ಬಾಯ್.